ನಮಸ್ಕಾರ. ಮಧ್ಯಾಹ್ನ ಅಗ್ರವಾರ್ತೆಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಬಂಟ್ವಾಳದಲ್ಲಿ ಬಜರಂಗದಳ ಮುಖಂಡನ ಶವ ಪತ್ತೆ ಆಗಿದೆ. ಪಾಣೆ ಮಂಗಳೂರು ಬಳಿ ನೇತ್ರಾವತಿ ನದಿಯಲ್ಲಿ ಶವ ಪತ್ತೆ ಆಗಿದೆ. ಬಂಟ್ವಾಳದ ಬಜರಂಗದಳ ಮುಖಂಡನ ಶವ ಪತ್ತೆ ಆಗಿರುವಂಥದ್ದು 26 ವರ್ಷದ ರಾಜೇಶ್ ಪೂಜಾರಿಯ ಶವ ಅನ್ನುವಂಥದ್ದು ಗೊತ್ತಾಗಿದೆ. ಈಗಾಗಲೇ ಕಲ್ಲಡ್ಕ ಪ್ರಖಂಡದ ಗೋರಕ್ಷ ಪ್ರಮುಖ ರಾಜೇಶ್ ಪೂಜಾರಿ ಅವರ ಶವ ಪತ್ತೆ ಆಗಿದೆ. ಹಳೆ ಸೇತುವೆಯ ಬಳಿ ನೇತ್ರಾವತಿ ನದಿಯಲ್ಲಿ ಶವ ಪತ್ತೆ ಆಗಿರುವಂಥದ್ದು. ಇದು ಆತ್ಮಹತ್ಯೆನ, ಕೊಲೆನ, ಅಪಘಾತನ, ಇದೆಲ್ಲ ಆ್ಯಂಗಲ್ನಲ್ಲೂ ಕೂಡ ಈಗ ತನಿಖೆಯನ್ನು ಮಾಡಲಾಗ್ತಾ ಇದೆ. ಸೇತುವೆ ಮೇಲೆ ದ್ವಿಚಕ್ರ ವಾಹನ ಪತ್ತೆಯ ಹಿನ್ನೆಲೆಯಲ್ಲಿ ಸ್ಥಳೀಯರು ಮಾಹಿತಿ ನೀಡಿದರು ಪೊಲೀಸರಿಗೆ. ಪೊಲೀಸರಿಂದ ಶೋಧವನ್ನು ಮಾಡಲಾಗ್ತಾ ಇದೆ. ಶವ ಹುಡುಕಿ ನಂತರ ಹೊರತೆಗೆದ್ರು ಮುಳುಗೋ ತಜ್ಞರ ತಂಡ ಅಲ್ಲಿ ಇದ್ದಂಥ ಸ್ಥಳೀಯರು ದೂರನ್ನು ಕೊಟ್ಟಂಥ ಹಿನ್ನೆಲೆಯಲ್ಲಿ ಮೋಸ್ಟ್ಲಿ ಯಾವುದೋ ಸಾವಾಗಿರಬೇಕು ಅಂದ್ಬಿಟ್ಟು ಮುಳುಗು ತಜ್ಞರ ತಂಡವನ್ನು ತರಿಸ್ಬಿಟ್ಟು ಅಲ್ಲಿ ಹುಡುಕಾಟ ಮಾಡಲಾಗಿದೆ. ನಂತರ ರಾಜೇಶ್ ಪೂಜಾರಿಯ ಶವ ಸಿಕ್ಕಿದೆ. ರಾಜೇಶ್ ಪೂಜಾರಿ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದಾವೆ. ಬಂಟ್ವಾಳ ಗ್ರಾಮಾಂತರ ಪೊಲೀಸರಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅಜಿತ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಜಿತ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಆತ್ಮಹತ್ಯೆನೋ, ಕೊಲೆನೋ ಅಥವಾ ಅಪಘಾತನೋ ಸಾಕಷ್ಟು ಅನುಮಾನಗಳಿರುವಂಥದ್ದು, ಏನು ಅಪ್ಡೇಟ್ಸ್ ಲಭ್ಯವಾಗ್ತದೆ ಈ ಕ್ಷಣಕ್ಕೆ? ನಿನ್ನೆ ರಾತ್ರಿ ಬಂಟ್ವಾಳದ ಪಾಣೆಮಂಗಳೂರು ಸೇತುವೆಯ ಬಳಿಯಲ್ಲಿ ಈ ಒಂದು ಸ್ಕೂಟರ್ ಪತ್ತೆಯಾಗಿತ್ತು. ಈ ಒಂದು ಸ್ಕೂಟರ್ನ ಬೆನ್ನು ಹಿಡಿದ ಗ್ರಾಮಾಂತರ ಪೊಲೀಸರು ಇದು ಯಾರದಾಗಿರ್ಬೋದು ಎನ್ನುವಂತ ಜಾಡ ನೀಡಿದ್ದು ಸೇತುವೆ ಬಳಿ ಅಗ್ನಿಶಾಮಕ ದಳ ಮತ್ತು ಸ್ಥಳೀಯರ ನೆರವಿನೊಂದಿಗೆ ಒಂದು ಹುಡುಕಾಟ ನಡೆಸಿದ ಸಂದರ್ಭದಲ್ಲಿ ಈ ಒಂದು ರಾಜೇಶ್ ಪೂಜಾರಿ ಅವರ ಒಂದು ಮೃತದೇಹ ಪತ್ತೆಯಾಗಿದೆ. ಈ ಒಂದು ಸಾವಿಗೆ ಏನ್ ಕಾರಣ ಎನ್ನುವ ಒಂದು ಮಾಹಿತಿ ಇದೀಗ ಲಭ್ಯವಾಗಬೇಕಾಗಿದೆ ಮತ್ತು ಪೊಲೀಸರು ಇದೀಗ 3 ಆಂಗಲ್ ಅಲ್ಲಿ ಈ ಒಂದು ಸಾವಿನ ಒಂದು ಪ್ರಕರಣವನ್ನು ತನಿಖೆ ಮಾಡ್ತಿದ್ದಾರೆ. ಮುಖ್ಯವಾಗಿ ಇವರು ಸೇತುವೆಯಲ್ಲಿ ಅಪಘಾತಕ್ಕೀಡಾಗಿ ನದಿಗೆ ಹಾರಿದರು, ನದಿಗೆ ಬಿದ್ರು ಅಥವಾ ಯಾರಾದ್ರೂ ಅವರಿಗೆ ಉದ್ದೇಶಪೂರ್ವಕವಾಗಿ ಅಪಘಾತ ಎಸಗಿ ಅವರನ್ನು ನದಿಗೆ ಕೊಲೆ ಮಾಡಿ ನದಿಗೆ ಬಿಸಾಡಿದರು ಅಥವಾ ಅವರೇ ಆತ್ಮಹತ್ಯೆ ಮಾಡಿಕೊಂಡ್ರು ಎನ್ನುವ ಬಗ್ಗೆ ಇದೀಗ ತನಿಖೆ ಮುಂದುವರಿದೆ. ಓಕೆ, ಥ್ಯಾಂಕ್ ಯು ಅಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಪೊಲೀಸರು ತನಿಖೆಯನ್ನಂತೂ ಮಾಡ್ತಾ ಇದ್ದಾರೆ, ಏನಾಗಿರಬಹುದು ಅನ್ನುವಂಥದ್ರ ಬಗ್ಗೆ. ಹಾಗೆ CCTVಗಳನ್ನು ಕೂಡ ಚೆಕ್ ಮಾಡಲಾಗ್ತಾ ಇರುವಂಥದ್ದು. 26 ವರ್ಷದ ರಾಜೇಶ್ ಪೂಜಾರಿ ಏನಾದರೂ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರಾ ಅಥವಾ ಇವರನ್ನು ಕೊಲೆ ಮಾಡಿ ನಂತರ ತಂದ್ಬಿಟ್ಟು ಇಲ್ಲಿ ಬಿಸಾಡಲಾಗಿದೆಯಾ ಅಥವಾ ಅಪಘಾತ ಏನಾದರೂ ನಡೆದಿದೆಯಾ, ಇದೆಲ್ಲದ್ರ ಬಗ್ಗೆನೂ ಕೂಡ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಬಂಟ್ವಾಳದ ಪೊಲೀಸರು ಇದರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇರುವಂಥದ್ದು. ಬಂಟ್ವಾಳ ಗ್ರಾಮಾಂತರ ಪೊಲೀಸರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ರಾಜೇಶ್ ಪೂಜಾರಿ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಂತೂ ಇರುವಂಥದ್ದು. ಕಲ್ಲಡ್ಕ ಪ್ರಖಂಡದ ಗೋರಕ್ಷ ಪ್ರಮುಖ ಆಗಿದ್ದರು ರಾಜೇಶ್ ಪೂಜಾರಿ ಅವರು. ಹಳೆ ಸೇತುವೆ ಬಳಿ ನೇತ್ರಾವತಿ ನದಿಯಲ್ಲಿ ಶವ ಪತ್ತೆ ಆದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಅನುಮಾನಗಳಂತೂ ಇದ್ದೇ ಇದೆ. ಸೊ ಹೀಗಾಗಿನೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅವರ ಕಾಲ್ ಲಿಸ್ಟನ್ನು ತೆಗೆಯುವಂಥದ್ದಾಗಿರ್ಬೋದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಏನು ಕಾರಣ ಅನ್ನುವಂಥದ್ದಾಗಿರ್ಬೋದು, ಇದೆಲ್ಲದ್ರ ಬಗ್ಗೆನೂ ಕೂಡ ಮಾಹಿತಿ ಪಡ್ಕೊಳ್ತಿದ್ದಾರೆ. ಹುಬ್ಬಳ್ಳಿ ಧಾರವಾಡದಲ್ಲಿ ಕೇಸರಿ ಹವಾ, ಮೋದಿ ಜಪ, ಪ್ರಧಾನಿ ರೋಡ್ ಶೋ ಸಜ್ಜು, ಯುವ ಜನೋತ್ಸವಕ್ಕೆ ಕೌಂಟ್ ಡೌನ್, ಸ್ವಾಮಿ ವಿವೇಕಾನಂದ ಜನ್ಮದಿನ, ಸಾಂಸ್ಕೃತಿಕ ಪ್ರತಿಭೆಗೆ ವೇದಿಕೆ, ನಮೋ ಯುವೋತ್ಸವ. ರಾಷ್ಟ್ರೀಯ ಯುವ ಜನೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಮೋದಿ ಅವರನ್ನು ಸ್ವಾಗತಿಸಲಿಕ್ಕೆ ಹುಬ್ಬಳ್ಳಿ ಸಜ್ಜಾಗಿದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಅವರನ್ನು ಸ್ವಾಗತ ಮಾಡುವಂಥ ನಿಟ್ಟಿನಲ್ಲಿ ಹುಬ್ಬಳ್ಳಿ ಮಧುವಣಗಿತ್ತಿಯಂತೆ ರೆಡಿಯಾಗಿರುವಂಥದ್ದು. 4 ದಿನಗಳ ಕಾಲ ನಡೆಯುತ್ತೆ ಈ ಯುವ ಜನೋತ್ಸವ. ಈ ಯುವೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳು ಬಂದು ಭಾಗಿಯಾಗ್ತಾ ಇರುವಂಥದ್ದು. ಎಲೆಕ್ಷನ್ ವರ್ಷ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಪ್ರಧಾನಿಗಳ ಭೇಟಿ ಸಹಜವಾಗಿ ಸಾಕಷ್ಟು ಇಂಪಾರ್ಟೆನ್ಸನ್ನು ಪಡ್ಕೊಳ್ಳುತ್ತೆ BJPಗೆ. ವೇದಿಕೆ ಮುಂಭಾಗ ಕಲಾ ತಂಡಗಳ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಈಗ 28 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಕೂಡ ಭಾಗಿಯಾಗಿದ್ದಾರೆ.
ಕರ್ನಾಟಕದ ಡೊಳ್ಳು ಜಗ್ಗಲಗೆ ಪ್ರದರ್ಶನಕ್ಕೆ ಅವಕಾಶವನ್ನು ನೀಡಲಾಗಿದೆ. ನಿಮಗೆ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ವಿ. ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಈಗ ಆಲ್ರೆಡಿ ಮಾಡಿಕೊಳ್ಳಲಾಗಿರುವಂಥದ್ದು. ರಾಜ್ಯದ ಕ್ರೀಡಾ ಸಚಿವರಾಗಿರುವಂಥ ನಾರಾಯಣಗೌಡ, ಕೇಂದ್ರದ ಕ್ರೀಡಾ ಸಚಿವರಾಗಿರುವಂಥ ಅನುರಾಗ್ ಠಾಕೂರ್, ಅದರ ಜೊತೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಸಾಕಷ್ಟು ಜನ ರಾಜಕೀಯ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಅವರೆಲ್ಲರೂ ಕೂಡ ಈಗ ಆಲ್ರೆಡಿ ಪರಿಶೀಲನೆ ಮಾಡ್ತಾ ಇರುವಂಥದ್ದು ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಅಂತ. 4 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗುತ್ತೆ. ಅದಕ್ಕೂ ಮುಂಚೆ 3:20, 3:25 ಸುಮಾರಿಗೆ ಪ್ರಧಾನಿ ಹುಬ್ಬಳ್ಳಿಗೆ ಬರಲಿರುವಂಥದ್ದು. ಆ ಏರ್ಪೋರ್ಟಿಂದ ಈ ಕಾರ್ಯಕ್ರಮ ನಡೆಯಲಿದೆಯಲ್ಲ ರೈಲ್ವೆ ಮೈದಾನ, ಅಲ್ಲಿವರೆಗೂ ಕೂಡ ಸುಮಾರು 8 ಕಿಲೋಮೀಟರ್ಗಳ ದೂರ ರೋಡ್ ಶೋವನ್ನು ಕೂಡ ಮಾಡಲಿದ್ದಾರೆ. ಅಲ್ಲಿ ಯಾವ ರೀತಿಯಾದಂಥ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಪ್ರಧಾನಿಗಳು ಬರಲಿಕ್ಕೂ ಮುಂಚೆ ಸಾಕಷ್ಟು ತಯಾರಿಗಳು ಅಲ್ಲಿ ಇನ್ನೂ ಕೂಡ ನಡೀತಾ ಇರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ. ನೋಡ್ಕೊಂಬರೋಣ. ನೆಹರು ಮೈದಾನದಲ್ಲಿ ರಾಷ್ಟ್ರೀಯ ಯೋಜನೋತ್ಸವ ಉದ್ಘಾಟನೆಗೆ ಕ್ಷಣಗಣನೆ ಆರಂಭಗೊಂಡಿದೆ. ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ವಿವಿಧ ರಾಜ್ಯಗಳಿಂದ ಬಂದಂತಹ ಯುವ ತಂಡಗಳ ನೇತೃತ್ವದಲ್ಲಿ ಇವತ್ತು ಕಲಾ ಪ್ರದರ್ಶನ ನಡೆಯಲಿದೆ. ಈಗೇನು ಮೋದಿ ಅವರ ಉದ್ಘಾಟನೆ ಚಾಲನೆ ಸಂದರ್ಭದಲ್ಲಿ ಈ ರೀತಿಯ ಡೊಳ್ಳು ಇರ್ಬೋದು, ಬೇರೆ ಬೇರೆ ರೀತಿಯ ಜಗ್ಗಲಿಗೆ ಇರ್ಬೋದು, ಬೇರೆ ಬೇರೆ ರೀತಿಯ ಎಲ್ಲ ಕಲಾ ತಂಡಗಳ ಮೂಲಕ ಕಲಾ ಪ್ರದರ್ಶನ ಮಾಡಲಾಗ್ತಾ ಇದೆ. 6 ಕೇಂದ್ರಾಡಳಿತ ಪ್ರದೇಶಗಳ ಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಂಧ್ರ ಪ್ರದೇಶದ ಒಂದು ಕಲಾ ತಂಡ, ಯುವ ತಂಡ, ಒಟ್ಟಾರೆ ಬೇರೆ ಬೇರೆ ಕಾಲೇಜ್ ಇರ್ಬೋದು ಮತ್ತು ಒಂದೊಂದು ರಾಜ್ಯವನ್ನು ಪ್ರತಿನಿಧಿಸುವಂತಹ ಮತ್ತು ಅವರ ಕಲೆಯನ್ನು ಪ್ರತಿನಿಧಿಸುವಂತಹ ತಂಡಗಳು ಇವತ್ತು ಬಂದಿದ್ದಾವೆ ಮತ್ತು ಯುವಜನೋತ್ಸವದಲ್ಲೂ ಸಹ ತಮ್ಮ ಪ್ರತಿಭೆನ ಮೆರಲಿಕ್ಕೆ ಅವರು ಸಜ್ಜಾಗಿದ್ದಾರೆ. ಇಲ್ಲಿ ಆಂಧ್ರದ ತಂಡ ಯಾವ ರೀತಿ ಅಂದ್ರೆ ಅಲ್ಲಿನ ಕಲೆ ಮತ್ತು ಸಂಸ್ಕೃತಿ ಮತ್ತು ಧಾರ್ಮಿಕ ಏನು ಅಂಶಗಳನ್ನ ಇಟ್ಕೊಂಡಂತಹ ಒಂದು ಇಲ್ಲಿ ಇನ್ನೊಂದು ಬೇರೆ ಬೇರೆ ಅಂದ್ರೆ ಸಿಕ್ಕಿಂ ಇರಬಹುದು ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತಹ ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ. ಇಲ್ಲೂ ಸಹ ಒಂದು ರಿಹರ್ಸಲ್ ನಡೀತಾ ಇದೆ. ಯಾವ ರೀತಿ ಅವರ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅಂದ್ರೆ ಮೋದಿ ಅವರ ಎದುರು ಯಾವ ರೀತಿ ಕಲಾ ಪ್ರದರ್ಶನ ಮಾಡ್ಲಿಕ್ಕೆ ಅಂತೇಳಿ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳುತ್ತದೆ. ಇವರು ಕಲಾ ತಂಡದ ಇವರನ್ನು ಸಹ ನೋಡ್ಬೋದು. ಯಾವ ರೀತಿ ಅಂದ್ರೆ ಅವರ ಟ್ರೆಡಿಷನಲ್ ಇದನ್ನ ಬಿಂಬಿಸುವಂತಹ ಪ್ರದರ್ಶನವನ್ನು ಮಾಡಲಾಗ್ತಾ ಇದೆ. ಇದು ಜಮ್ಮು ಕಾಶ್ಮೀರದಿಂದ ಬಂದಂತಹ ಕಲಾ ತಂಡವಾಗಿದೆ. ಬೇರೆ ಬೇರೆ ರೀತಿಯ ಒಂದು ಏನು ಅವರ ವೇಷಭೂಷಣ ಇರಬಹುದು, ಬೇರೆ ಬೇರೆ ಎಲ್ಲ ರೀತಿಯ ಒಂದು ತಮ್ಮ ಒಂದು ರೀತಿಯಲ್ಲಿ ಕಲಾ ವೈಭವ ಇವತ್ತು ಅನಾವರಣಗೊಳ್ತಾ ಇದೆ. ಇಲ್ಲೂ ಸಹ ನೋಡಿ ಟ್ರೆಡಿಷನಲ್ ಅಂದ್ರೆ ಅವ್ರ ಸಾಂಪ್ರದಾಯಿಕ ಉಡುಗೆ ತೊಡುಗೆ ಇತ್ಯಾದಿಗಳನ್ನು ಇಡೀ ಇದು ಮೇಘಾಲಯ ತಂಡವಾಗಿದೆ. ಪ್ರಧಾನಿ ಮೋದಿ ಕಾರ್ಯಕ್ರಮ ಆರಂಭಗೊಳ್ತಾ ಇದ್ದಂತಾನೆ, ಅವರು ಉದ್ಘಾಟನೆ ಮಾಡ್ತಾ ಇದ್ದಂತಾನೆ ಏನು ಮಾರ್ಚ್ ಫಾಸ್ಟ್ ರೂಪದಲ್ಲಿ ಇವರು ಬೇರೆ ಬೇರೆ ಕಲೆಗಳನ್ನ ಪ್ರದರ್ಶನ ಮಾಡುವಂತ ಕೆಲಸನ ಮಾಡ್ತಾರೆ. ಹಾಗಾಗಿ ಇಡೀ ಒಂದು ದೇಶದ ಕಲೆ ಸಂಸ್ಕೃತಿ ಇತ್ಯಾದಿಗಳ ಅನಾವರಣ ಇಲ್ಲಿ ಆಗ್ತಾ ಇದೆ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಸಾಂಸ್ಕೃತಿಕ ವೈಭವದ 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಇಲ್ಲಿ ಬಂದಿದ್ದಾರೆ. ಒಂದೊಂದು ಕಲಾ ತಂಡದಲ್ಲಿ 25ರಿಂದ 30 ಜನ ಆಗಮಿಸಿದ್ದಾರೆ. ಏನ್ ಅನಿಸ್ತಾ ಇದೆ ಯೋಜನೋತ್ಸವದಲ್ಲಿ ಭಾಗಿಯಾಗ್ತಿರೋದಕ್ಕೆ? ಯೋಜನೋತ್ಸವ ಮೋದಿ ಅವರು ಉದ್ಘಾಟನೆ ಮಾಡ್ತಾರೆ, ಏನ್ ಹೇಳ್ತಾರೆ? ಬೇರೆ ಬೇರೆ ಎಲ್ಲ ಕಲ್ಚರಲ್ ಈವೆಂಟ್ಸ್ ನೋಡಿ ನಮ್ಗೆ ಆಲ್ ಓವರ್ ಇಂಡಿಯಾ ಟೂರ್ ಹೊಡೆದಂಗ ಅನ್ಸತ್ತೆ. ಎಲ್ಲಾರು ಇಲ್ಲೇ ಬಂದಾರಲ್ಲ, ನಮ್ಗೆ ಇಂಡಿಯಾ ಟೂರ್ ನೋಡ್ದಂಗ ಅನ್ಸದ. ಹುಬ್ಬಳ್ಳಿಯ ಕಲಾ ತಂಡವಾಗಿದೆ. ಒಟ್ಟಾರೆ ಇಲ್ಲಿ ಏನು ಬಂದಿದ್ದಾರೆ ಒಂದ್ ರೀತಿನಲ್ಲಿ ಅವರು ಇದರಲ್ಲಿ ಭಾಗಿಯಾಗೋ ಜೊತೆಗೆ ಸಂಭ್ರಮನೂ ಪಡ್ತಾ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳ ಕಲೆ ಮತ್ತು ಸಂಸ್ಕೃತಿಯನ್ನ ಅರ್ಥಕೊಳ್ಳುವಂತ ಪ್ರಯತ್ನವನ್ನು ಸಹ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಮಗೆ ನಮ್ಮ ಪ್ರತಿನಿಧಿ ತೋರಿಸ್ತಾ ಇದ್ರು ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಕಲಾ ತಂಡಗಳು ಕೂಡ ಈಗ ಆಲ್ರೆಡಿ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಿದ್ದಂಥದ್ದನ್ನು. ಇನ್ನೂ ಒಂದು ಕಡೆ ವೇದಿಕೆ ಮೇಲೆ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ರಾಜ್ಯದ ಕ್ರೀಡಾ ಸಚಿವ ನಾರಾಯಣಗೌಡ ಸೇರಿದಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಹಾಗೆ BJPಯ ಕೆಲವು ನಾಯಕರು ಈಗ ಆಲ್ರೆಡಿ ಬಂದಿದ್ದಾರೆ. ಏನೇನೆಲ್ಲ ವ್ಯವಸ್ಥೆ ಯಾವ ರೀತಿಯಾಗಿ ಮಾಡಿಕೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಬಸವರಾಜ್ ಹೊರಟ್ಟಿ ಅವರು ವಿಧಾನ ಪರಿಷತ್ನ ಸಭಾಪತಿಗಳು, ಅವರು ಕೂಡ ಬಂದಿದ್ದಾರೆ. ಬಟ್ ಅಲ್ಲಿ ಜಗದೀಶ್ ಶೆಟ್ಟರ್ ಅವರು ಕಾಣಿಸ್ತಾ ಇಲ್ಲ. ಮೇ ಬಿ ಆಮೇಲೆ ಬರಬಹುದು ಅಂತ ಕಾಣಿಸುತ್ತೆ. ಅವ್ರು ಬರ್ತಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಯಾಕೆಂದರೆ ಅವರ ಹೆಸರನ್ನು ಉಲ್ಲೇಖ ಮಾಡಿರಲಿಲ್ಲ ಆಹ್ವಾನ ಪತ್ರಿಕೆಯಲ್ಲಿ. ನಂತರ ಮಾಧ್ಯಮದಲ್ಲಿ ವರದಿಯಾದ ಬಳಿಕ ತೇಪೆ ಹಚ್ಚುವಂಥ ಕೆಲಸ ಆಯಿತು. ಅದಾದಮೇಲೆ ಅವರ ಹೆಸರನ್ನು ಹಾಕಲಾಗಿರುವಂಥದ್ದು. ಸೊ ಹೀಗಾಗಿ ಇಲ್ಲಿ ಜಗದೀಶ್ ಶೆಟ್ಟರ್ ಅವರು, ಅಲ್ಲಿನ ಸ್ಥಳೀಯ ಶಾಸಕರು ಬೇರೆ ಅವರು ಅಲ್ಲಿ.
ಸೊ ಹೀಗಾಗಿ ಅವರು ಕೂಡ ಬರಲಿದ್ದಾರೆ. ಇನ್ನು ರಾಜಕೀಯ ನಾಯಕರುಗಳ ಜೊತೆಗೆ ಪ್ರಮುಖವಾಗಿ ಮತ್ತೊಂದು ವೇದಿಕೆಯಲ್ಲಿ ಕೆಲವು ನಾಯಕರುಗಳಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಪ್ರಮುಖ ವೇದಿಕೆಯಲ್ಲಿ 25 ಜನರಿಗೆ ಅವಕಾಶ ಇದ್ದರೆ ಆ ವೇದಿಕೆಯ ಮುಂಭಾಗ 25,000 ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಮೋದಿಯ ಆಗಮನ ಯುವ ಸಮೂಹಕ್ಕೆ ಶಕ್ತಿ ಬಂದಂತಾಗಿದೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಬರ್ತಾ ಇದ್ದಾರೆ. ಇದೊಂದು ಭಾಳ ಸಂತೋಷದ ಸಂಗತಿ. ಯೋತ್ಸವ ಅಖಿಲ ಭಾರತ ಮಟ್ಟದ್ದು ಪ್ರಥಮ ಬಾರಿ ನಮ್ಮ ಭಾಗದಲ್ಲಿ ನಡೀತಾ ಇದೆ. ಧಾರವಾಡದಲ್ಲಿ ಎಲ್ಲ ಚಟುವಟಿಕೆಗಳು ಒಂದು ವಾರ ಅಲ್ಲಿ ನಡೀತದೆ. ಹುಬ್ಬಳ್ಳಿಯಲ್ಲಿ ಇನಾಗ್ರೇಷನನ್ನು ಇಟ್ಕೊಂಡಿದ್ದೀವಿ. ಪ್ರಥಮ ಬಾರಿ ಭಾರತ ದೇಶದಲ್ಲಿ ಡೆಮೋಗ್ರಫಿಕ್ ಡಿವಿಡೆಂಡ್ ಅನ್ನುವಂಥ ವಿಚಾರ ಹೇಳಿದವರು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ. ಇದುವರೆಗೂ ಜನಸಂಖ್ಯೆ ಒಂದು ರೀತಿಯಲ್ಲಿ ನಮ್ಮ ಅಭಿವೃದ್ಧಿಗೆ ಮಾರಕ ಅನ್ನುವಂಥ ರೀತಿಯಲ್ಲಿ ನಾವೆಲ್ಲ ಮಾತಾಡ್ತಾ ಇದ್ವಿ. ಆದರೆ ಅದೇ ಜನಸಂಖ್ಯೆಯನ್ನು ಬಳಕೆ ಮಾಡಿ ನಾವು ದೇಶವನ್ನು ಕಟ್ಟಬಹುದು. ಅದರಲ್ಲಿ ವಿಶೇಷವಾಗಿ 40% ಹೆಚ್ಚು ಯುವಕರಿದ್ದಾರೆ. ಅವರಿಗೆ ಕೌಶಲ್ಯ ತರಬೇತಿಯನ್ನು ಕೊಟ್ಟು, ಸ್ಕಿಲ್ಲನ್ನು ಕೊಟ್ಟು, ಅವಕಾಶಗಳನ್ನು ಕೊಟ್ಟರೆ ಭಾಳ ದೊಡ್ಡ ಪ್ರಮಾಣದ ಬದಲಾವಣೆಯನ್ನು ತರಕ್ಕೆ ಸಾಧ್ಯ ಅಂತ ಮನಗಂಡು ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಹಲವಾರು ಯುವಕರ ಬೇಕಾಗಿರುವಂಥ ಕ್ಷೇತ್ರಗಳಲ್ಲಿ ಹೊಸ ಕಾರ್ಯಕ್ರಮಗಳನ್ನು ಇವತ್ತು ಅವರು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಏರ್ಪೋರ್ಟ್ನಿಂದ ಮೋದಿ ರೋಡ್ ಶೋ ಇದೆ. ಮೋದಿ ಸಾಗುವಂಥ ಮಾರ್ಗದಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ ಪೊಲೀಸ್ ಇಲಾಖೆಯಿಂದ. ಎಲ್ಲೇ ಹೋದರೂ ಕೂಡ ಅಷ್ಟೇ ಪ್ರಧಾನಮಂತ್ರಿಗಳು ಅಂತ ಬಂದಂಥ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಬಿಗಿ ಭದ್ರತೆ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಲಾಗಿರುತ್ತೆ. ಇನ್ನು ರೋಡ್ ಶೋ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಸುಮಾರು 8 ಕಿಲೋಮೀಟರ್ವರೆಗೂ ರೋಡ್ ಶೋ ಇದೆ. ಸೊ ಹೀಗಾಗಿ ಸುಮಾರು 2,900ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರುವಂಥ ಸಾಧ್ಯತೆ ಇದೆ. ರಸ್ತೆಯ 2 ಬದಿ ಬ್ಯಾರಿಕೇಡ್ಗಳನ್ನು ಹಾಕಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬ್ಯಾರಿಕೇಡ್ ಹೊರಗಡೆ ಜನರು ನಿಲ್ಲಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕಾರ್ಯಕರ್ತರತ್ತ ಕೈ ಬೀಸಿ ಸಾಗಲಿರುವಂಥದ್ದು ಪ್ರಧಾನಮಂತ್ರಿಗಳು. 3 ಕಡೆ ಕಾರ್ನಿಂದ ಕೆಳಗಿಳಿದು ವಿಶ್ ಮಾಡಲಿದ್ದಾರೆ ಪ್ರಧಾನಿಗಳು. ಇಲ್ಲಿ ಕೆಲವೊಂದು ಸಲ ಭದ್ರತೆ ಕೊಟ್ಟಂಥ ಸಂದರ್ಭದಲ್ಲಿ ಪ್ಲಾನೇ ಇರೋದಿಲ್ಲ, ಅವರು ಅಲ್ಲಿ ಇಳಿತಾರೆ ಅಂತ. ಅದು ಬೆಂಗಳೂರಿನಲ್ಲಿ ಆಗಿತ್ತು. ಅವರು ಬೆಂಗಳೂರಿನಾಗೆ ಬಂದಿದ್ದಂಥ ಸಂದರ್ಭದಲ್ಲಿ ಕೆಂಪೇಗೌಡ ಪ್ರತಿಮೆ ಉದ್ಘಾಟನೆ ಆಗಿರ್ಬೋದು, ಅದರ ಜೊತೆಗೆ ಇಲ್ಲಿ ವಂದೇ ಭಾರತ್ ಟ್ರೈನ್ ಉದ್ಘಾಟನೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಒಂದು 2 ಕಡೆ ಇಳಿದು ಬಿಟ್ಟಿದ್ರು. ಯಾವುದೇ ರೀತಿಯಾದಂಥ ಲೆಕ್ಕಾಚಾರಗಳೇ ಇರಲಿಲ್ಲ, ಅವರು ಅಲ್ಲಿ ಇಳಿತಾರೆ ಏನು ಎತ್ತ ಅಂದ್ಬಿಟ್ಟು. ಜನರನ್ನು ನೋಡಿಬಿಟ್ಟು ಅವರೇ ಖುಷಿಯಿಂದ ಇಳಿದಿದ್ರು, ಕೈ ಬೀಸಿದ್ರು. ಸೊ ಹೀಗಾಗಿ ಹುಬ್ಬಳ್ಳಿಯಲ್ಲಿ ರೋಡ್ ಶೋ ಸಂದರ್ಭದಲ್ಲಿ ಒಂದು 3 ಕಡೆ ಅಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜನರತ್ತ ಕೈ ಬೀಸಿ ಅವ್ರನ್ನೇನಾದರೂ ಮಾತನಾಡಿಸುವಂಥ ಪ್ರಯತ್ನ ಪಡೋದಾದರೆ. ಇನ್ನು ಮೋದಿ ರೋಡ್ ಶೋ ಮಾರ್ಗದಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. 26ನೇ ರಾಷ್ಟ್ರೀಯ ಯುವಜನೋತ್ಸವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿಕ್ಕೆ ಹುಬ್ಬಳ್ಳಿಗೆ ಆಗಮಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ಏರ್ಪೋರ್ಟ್ ನಿಲ್ದಾಣಕ್ಕೆ ಸರಿಯಾಗಿ 3:30ಕ್ಕೆ ಆಗಮಿಸುವಂತ ಪ್ರಧಾನಿ 10 ನಿಮಿಷಗಳಲ್ಲಿ ಪ್ರಮುಖ ವೇದಿಕೆಗೆ ತೆರಳಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ಇಲ್ಲಿಂದ ಏರ್ಪೋರ್ಟ್ ಇಂದ ನಿಮಗೆ ಪ್ರಮುಖ ವೇದಿಕೆವರೆಗೆ ರೋಡ್ ಶೋ ರೀತಿಯಾಗಿ ನಡೆಸ್ತಾ ಇರೋದು ಇದು ಬಹಳ ಪ್ರಮುಖವಾದಂತ ವಿಚಾರ. ಬನ್ನಿ ಹಾಗಾದ್ರೆ ಏರ್ಪೋರ್ಟ್ ಇಂದ ಪ್ರಮುಖ ವೇದಿಕೆಯವರೆಗೆ ಹೇಗೆ ಅವರ ರೋಡ್ ಶೋ ಇರುತ್ತೆ ಮತ್ತು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡಂತ ಪ್ರಯತ್ನ ಮಾಡ್ತೇನೆ. ಝೀರೋ ಟ್ರಾಫಿಕ್ ನಲ್ಲಿ ತೆರಳುವಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಭವ್ಯ ಮೆರವಣಿಗೆ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದಂತ ಸಕಲ ಸಿದ್ಧತೆಗಳನ್ನ ಹುಬ್ಬಳ್ಳಿಯಲ್ಲಿರುವಂತ ಬಿಜೆಪಿ ಕಾರ್ಯಕರ್ತರು, ಮುಖಂಡರು, ಇಲ್ಲಿರುವಂತ ಯುವಜನ ಕ್ರೀಡಾ ಇಲಾಖೆ ಸಿಬ್ಬಂದಿ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಸಕಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ. ಕೇಸರಿಮಯವಾಗಿರೋದು ನಿಮಗೆ ಕಂಡು ಬರ್ತದೆ. ಯಾಕಂದ್ರೆ ಎರಡೂ ಕಡೆಗೂ ಕೂಡ ರಸ್ತೆಯ 2 ಬದಿಗೂ ಕೂಡ ಜನರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಜನರೆಲ್ಲರೂ ಕೂಡ ಬ್ಯಾರಿಕೇಡ್ ನ ಆಚೆಗೆ ನಿಂತು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ತುಂಬಾ ಹತ್ತಿರದಿಂದ ನೋಡುವಂತ ಅವಕಾಶ ವ್ಯವಸ್ಥೆಯನ್ನ ಮಾಡಿಕೊಟ್ಟಿರೋದು. ಒಟ್ಟು 8 ಕಡೆಗೆ ಪ್ರಮುಖವಾದಂತ ಸರ್ಕಲ್ ಗಳನ್ನಾಗಿ ಮಾರ್ಪಾಡು ಮಾಡ್ಕೊಂಡಿದ್ದಾರೆ. ಕೇಂದ್ರ ಸಚಿವರಂತ ಪ್ರಹ್ಲಾದ್ ಜೋಶಿ ಅವರು ಪ್ರತಿ ಕಿಲೋಮೀಟರ್ಗೂ ಕೂಡ ಒಂದು ಸೆಂಟರ್ ರೀತಿಯಾಗಿ ಆಯೋಜನೆ ಮಾಡಿದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಜನರನ್ನ
ಭೇಟಿ ಆಗ್ತಾರೆ ಅನ್ನುವಂತ ಮಾಹಿತಿಯನ್ನ ಕೊಟ್ಟಿರೋದು. ಈಗ ಏರ್ಪೋರ್ಟ್ನ ಮುಂಭಾಗದಲ್ಲಿ ಅಲ್ಲಿ ಒಂದಷ್ಟು ಕೆಲ ಸೆಕೆಂಡ್ನಷ್ಟು ಜನರನ್ನ ಭೇಟಿ ಆಗ್ಬಹುದು, ನಿಂತು ಭೇಟಿ ಆಗ್ಬಹುದು. ಇನ್ನು ಮುಂದೆ ಬರ್ತಾ ಹೋದ್ರೆ ಮಂಜುನಾಥ್ ನಗರ ಕ್ರಾಸ್ ಬರುತ್ತೆ, ಆ ನಂತರ ಒಯಾಸಿಸ್ ಮಾಲ್ ಸೆಂಟರ್ ಇರುತ್ತೆ ಆ ರಸ್ತೆಯ ಮುಂಭಾಗದಲ್ಲಿ. ಇನ್ನು KSRTCಯ ಬಸ್ ನಿಲ್ದಾಣ ಏನಿದೆ ಅಲ್ಲೂ ಕೂಡ ಒಂದು ಸೆಂಟರ್ ರೀತಿಯಾಗಿ ಮಾಡಿದ್ದಾರೆ. ಪ್ರಧಾನಿ ಮೋದಿ ಯಾವಾಗ ಬರ್ತಾರೆ 3:30ಕ್ಕೆ ಆಗಮಿಸ್ತಾರೆ, ಅಂದ್ರೆ ಆಲ್ಮೋಸ್ಟ್ 2:15 ಈ ರಸ್ತೆ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ನಿರ್ಬಂಧ ಇರುತ್ತೆ, ವಾಹನ ಸಂಚಾರ ಇರೋದಿಲ್ಲ, ಝೀರೋ ಟ್ರಾಫಿಕ್ ಇರೋದ್ರಿಂದ ಜನರಿಗೆ ಒಂದಷ್ಟು ಗಂಟೆಗಳ ಕಾಲ ತೊಂದರೆ ಆಗಲಿದೆ. ಆದ್ರೆ ಯಾವ್ಯಾವ ರಸ್ತೆಯಲ್ಲಿ ಮೂಲಕ ಹೊರಡ್ತಾರೆ ಪ್ರಧಾನಿಯವರು ಅಂತ ನೋಡ್ತಾ ಹೋದ್ರೆ ಏರ್ಪೋರ್ಟ್ನ ಮುಂಭಾಗದಿಂದ ಗೋಕುಲ್ ರಸ್ತೆ, ಮಂಜುನಾಥ್ ನಗರ ಕ್ರಾಸ್, ಒಯಾಸಿಸ್ ಮಾಲ್ನ ರಸ್ತೆ ಮುಂಭಾಗ, KSRTC ಡಿಪೋದ ಮುಂಭಾಗ, ಹೊಸೂರ್ ಸರ್ಕಲ್ನ ಮುಂಭಾಗ, ಬಿಜೆಪಿ ಕಚೇರಿಯ ಮುಂಭಾಗ, ಇನ್ನು ಕೋರ್ಟ್ನ ಸರ್ಕಲ್ನ ಮುಂಭಾಗ, ರೈಲ್ವೆ ಕ್ರೀಡಾಂಗಣದ ಮುಂಭಾಗ ಇಲ್ಲಿವರೆಗೂ ಕೂಡ ತೆರಳಿದ್ದಾರೆ. ಈ ರಸ್ತೆಯಲ್ಲಿ ನಿಮ್ಗೆ ಹುಬ್ಬಳ್ಳಿ ಮತ್ತು ಧಾರವಾಡದ ಜನರೇನಿದ್ದಾರೆ ಅದರಲ್ಲೂ ಕೂಡ ಬೈಕರ್ಸ್ ಮತ್ತು ಸಾರ್ವಜನಿಕರು ಏನಿದ್ದಾರೆ ಅವರಿಗೆ ಮಧ್ಯಾಹ್ನದಿಂದ ಒಂದಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇದೆ. ಅವರು ಈ ರಸ್ತೆ ಬದಲಾಗಿ ಬದಲಿ ಮಾರ್ಗ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳೋದು ಒಳ್ಳೇದು. ಇನ್ನು ಪ್ರಮುಖ ವಿಚಾರ ಅಂದ್ರೆ ರೈಲ್ನ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಒಟ್ಟು 8 ಕಡೆಗೆ ಜನರನ್ನ ಮೋದಿ ಭೇಟಿ ಆಗ್ತಾರೆ. ಇದು ಅಖಿಲ ಭಾರತ ಮಟ್ಟದಲ್ಲಿ ಜರುಗುವಂತ ಕಾರ್ಯಕ್ರಮ. ಫ್ಲೈಓವರ್ನ ಮೇಲ್ಭಾಗದಿಂದ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಟ್ಟು ರೋಡ್ ಶೋ ಉದ್ದಕ್ಕೂ ಕೂಡ ನಿಮಗೆ ಪ್ರಧಾನಿ ಮೋದಿ ಅವರನ್ನ ನೋಡ್ಲಿಕ್ಕೆ ಜನರು, ಲಕ್ಷಾಂತರ ಜನರು ಕೂಡ ವಿವಿಧ ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯದ ಮೂಲೆಗಳಿಂದ ಕೂಡ ಆಗಮಿಸಲಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ರವಿ ಚವಾಣ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಪ್ರಧಾನಿ ಮೋದಿಗೆ ವಿಶೇಷ ಸ್ವಾಗತವನ್ನು ನೀಡಲಿಕ್ಕೆ ಅಭಿಮಾನಿಯೊಬ್ಬರು ರೆಡಿಯಾಗಿದ್ದಾರೆ. ಹುಬ್ಬಳ್ಳಿ ಯುವ ಜನೋತ್ಸವ ಕಾರ್ಯಕ್ರಮದ ವೇದಿಕೆಯ ಮುಂಭಾಗ ರಂಗೋಲಿಯಲ್ಲಿ ಮೋದಿ ಭಾವಚಿತ್ರ ಅನಾವರಣ ಮಾಡಿದ್ದಾರೆ. ದಿನೇಶ್ ಚಿಲ್ಲಾಳ ಅನ್ನುವಂಥ ಕಲಾವಿದ ಮೋದಿ ಚಿತ್ರವನ್ನು ಬಿಡಿಸಿದ್ದಾರೆ. 75ನೇ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮೋದಿ ಧರಿಸಿದ್ದಂಥ ಪೋಷಾಕಿನ ಚಿತ್ರವನ್ನು ಬಿಡಿಸಿದ್ದಾರೆ ದಿನೇಶ್ ಚಿಲ್ಲಾಳ. ಈ ಚಿತ್ರ ವೀಕ್ಷಣೆಯನ್ನು ಮಾಡಲಿದ್ದಾರೆ ಪ್ರಧಾನಿ. ಇದು ತುಂಬಾ ಸಂತಸ ತಂದಿದೆ ಅಂತಿದ್ದಾರೆ ಕಲಾವಿದ ದಿನೇಶ್ ಚಿಲ್ಲಾಳ. ಕಲಾವಿದ ದಿನೇಶ್ ಚಿಲ್ಲಾಳ್ ಬಿಡಿಸಿದಂತ ಈ ಚಿತ್ರ ಹೇಗಿದೆ, ಕಲಾವಿದ ಏನ್ ಹೇಳ್ತಾರೆ, ದಿನೇಶ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ, ನೋಡೋಣ. ಗಂಡು ಮೆಟ್ಟಿದ ನಾಡು ಅವಳಿ ನಗರ ಹುಬ್ಬಳ್ಳಿ ಧಾರವಾಡಕ್ಕೆ ಇಂದು ಪ್ರಧಾನಿ ನರೇಂದ್ರ ಮೋದಿ ಆಗಮಿಸಲಿದ್ದಾರೆ. ರಾಷ್ಟ್ರೀಯ ಯುವ ಜನೋತ್ಸವ ಉದ್ಘಾಟನೆಗೆ ಆಗಮಿಸಿರುವಂಥ ಪ್ರಧಾನಿ ಮೋದಿಯ ಆಗಮನದ ಹಿನ್ನೆಲೆಯಲ್ಲಿ ರೈಲ್ವೆ ಇರುವಂಥ ಮೈದಾನದಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ. ಇಲ್ಲಿ ಪ್ರಧಾನಿಯವರಿಗೆ ಒಂದು ವಿಶೇಷವಾದಂತಹ ಕೊಡುಗೆ ರೀತಿಯಾಗಿ ಇಲ್ಲೊಬ್ಬ ಸ್ಥಳೀಯ ಚಿತ್ರ ಕಲಾವಿದರು ಇದ್ದಾರೆ. ಅವರು ರಂಗೋಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಚಿತ್ರವನ್ನು ಬಿಡಿಸಿದ್ದಾರೆ. ಈ ಬಾರಿಯ ಇಲ್ಲಿಯ ವಿಶೇಷ ಏನು? ಈಗ ವಿವೇಕಾನಂದರದ ಒಂದು ಜಯಂತಿ ನಿಮಿತ್ತಿದೆ ನಡೆದಾಗತೈತಿ. ಇದ್ರಾಗ ಏನು ಕೇಸರಿ ಐತೆ ನೋಡ್ರಿ, ಅವ್ರದ್ದು ಪ್ರತೀಕವಾಗಿನೂ ಐತ್ರಿ. ಇದು ಏನಂತೀರಿ ನೀವು, ಅದು ಮತ್ತೆ ಚಿತ್ರ ಬಿಡ್ಸೋಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ವಿವೇಕಾನಂದಮಯವಾಗಲಿ ಜಗತ್ತು ಅನ್ನೋದು ಒಂದು ವಿಷಯ ಹೇಳಿ ಅದನ್ನು ಐತ್ರಿ ಇದ್ರಾಗ. ಆಮೇಲೆ ಈ ಸರ್ತಿ 75 ಅಮೃತ ಮಹೋತ್ಸವ ಏನಾಯ್ತು ನೋಡ್ರಿ ಸ್ವಾತಂತ್ರ್ಯೋತ್ಸವದ್ದು, ಅದರದ್ದು ಒಂದು ಝಲಕು ನೆನಪು ಮಂದಿಗೆ ಬರಲಿ ಅನ್ನೋದು ಒಂದು ವಿಶೇಷ ಇತ್ತು ಈ ಸರ್ತಿ. ಅದು ಪೇಟ ಎಲ್ಲ ತ್ರಿವರ್ಣ ಇತ್ತು ರೀ ಅದ್ರಾಗ. ಆಮೇಲೆ ಒಂಥರ ಹೊಸ ಉತ್ಸಾಹ ಅನ್ನೋದು ಒಂದು ಇತ್ತಲ್ರಿ ಅದ್ರಾಗ. ಅದಕ್ಕೆ ಅದನ್ನು ಮಾಡಬೇಕು. ಆಮೇಲೆ ಅಮೃತ ಮಹೋತ್ಸವದ ಅಂಗವಾಗಿ ಅವರು ಒಂದು ರಂಗೋಲಿ ಕಾಂಪಿಟೇಷನು ಮಾಡಿ ಅನೌನ್ಸ್ ಮಾಡಿದ್ರು. ಅದರದ್ದು ಸ್ವಲ್ಪ ಅವರಿಗೆ ನೆನಪು ಬರಲಿ ಅನ್ನೋ ಒಂದು ಉದ್ದೇಶದಿಂದ ಇದನ್ನು ಮಾಡಿದ್ದೀನಿ ರೀ ನಾನು. ಸರ್, ತಾವು ಬಿಡಿಸಿದಂಥ ರಂಗೋಲಿಯ ಚಿತ್ರವನ್ನು ಪ್ರಧಾನಿ ಮೋದಿಯವರೇ ಖುದ್ದು ನೋಡಲಿದ್ದಾರೆ. ಸೊ ಇದು ನಿಮಗೆ ಏನನ್ಸುತ್ತೆ? ಅದೊಂದು ಸಂತೋಷದ ಮಾತು ರೀ. ಯಾಕಂದರೆ ಈ ಮೊದಲು ನಾನು ಬಿಡಿಸೇನಿ ರೀ, ಬರೀ ಫೇಸ್ಬುಕ್ಕು ಆಮೇಲೆ ನಮ್ಮ ಲೋಕಲ್ ಮೀಡಿಯಾದಾಗೆಲ್ಲ ಬರ್ತಾವ್ರಿ ಅವ್ರು ನೋಡೋದು ಒಂದು ವಿಶೇಷ ಅಲ್ರಿ. ಯಾವುದೇ ವ್ಯಕ್ತಿ ನಾವು ಮಾಡಿರ್ತೀವಿ ಅವ್ರು ನೋಡ್ತಾರೆ ಅಂದರೆ ಇನ್ನೂ ಹೆಚ್ಚಿನ ಒಂದು ಖುಷಿ ಅನ್ನಿಸ್ತೈತೆ ರೀ. ಆಮೇಲೆ ಅದರ ಮತ್ತು ಪ್ರಧಾನಮಂತ್ರಿ ಅಂದ್ರೆ ಇನ್ನೂ ಹೆಚ್ಚಿನ ಒಂದು ಏನಂತೀರಿ ಇನ್ನೂ ಖುಷಿ ಅನ್ನಿಸ್ತೈತಿ. ಮೇಲಿಂದ ಚಿತ್ರ ಬಿಡಿಸಿರುವಂಥ ಕಲಾವಿದರನ್ನ ಮತ್ತು ಕಲೆ ಏನಿದೆ, ಆ ಚಿತ್ರ ಏನಿದೆ ಅದನ್ನು ಕೂಡ ನೋಡಲಿದ್ದಾರೆ. ಹುಬ್ಬಳ್ಳಿಯಿಂದ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣದಿಂದ ರಸ್ತೆಯುದ್ದಕ್ಕೂ ಕೂಡ ರಂಗೋಲಿಯನ್ನು ಹಾಕಲಾಗಿದೆ.
ಸುಮಾರು 6 ಕಿಲೋಮೀಟರ್ ಉದ್ದಕ್ಕೂ ಕೂಡ ಬಗೆ ಬಗೆಯ ರಂಗೋಲಿಯನ್ನು ಬಿಡಿಸಿದ್ದಾರೆ ಮಹಿಳೆಯರು. ಮೋದಿ ಆಗಮನದ ಹಿನ್ನೆಲೆಯಲ್ಲಿ ರಸ್ತೆಯ ಎರಡೂ ಬದಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ವಿಮಾನ ನಿಲ್ದಾಣದಿಂದ ರೈಲ್ವೆ ಮೈದಾನದವರೆಗೂ ಕೂಡ ರೋಡ್ ಶೋ ನಡೆಯಲಿದೆ. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದಮೇಲೆ. ನಾವಿವತ್ತಿದ್ದೇವೆ ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದಲ್ಲಿ. ಮೇನ್ ಇಲ್ಲಿ ಬಡವರಿಗೆ ಏನು ಅನುಕೂಲ ಯಾರು ಮಾಡಿಕೊಟ್ಟಿಲ್ಲ, ರಸ್ತೆನೇ ಚೆನ್ನಾಗಿಲ್ಲ. ಮೇನು ಸುರೇಶ್ ಅಣ್ಣ ಬಂದು ರೋಡ್ಗೂ ಒಂದೊಂದು ಬೋರ್ ಕೊಟ್ಟಿದ್ದಾರೆ. ವೆರಿ ಬಾಯ್ ಅಂತಾನೆ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಅವರು ಸ್ಟಾರ್ಟ್ ಮಾಡಿದ್ದೆ ಕ್ಷೇತ್ರ ಅಭಿವೃದ್ಧಿನ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಅವರು. ಏನು ಕೆಲಸ ಇಲ್ಲ, ಏನಿಲ್ಲ. ನೆಕ್ಸ್ಟ್ ಯಾರು ಬರ್ತಾರೋ ಹೇಳಕ್ಕಾಗಲ್ಲ. ಉಲ್ಲಾಸ್ ಅಗರಬತ್ತಿ co-presents ಜನಮನ ಮತ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. co-presented by ಉಲ್ಲಾಸ್ ಅಗರಬತ್ತಿ. ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ತನ್ನಿರಿ. ನಾಲೆಜ್ ಪಾರ್ಟ್ನರ್ ಫ್ರೀಡಮ್ ಆಪ್. ಭಾರತ ಬದಲಾಗುತ್ತದೆ ಫ್ರೀಡಮ್ ಆಪ್ನೊಂದಿಗೆ. ನೀವು ಡೌನ್ಲೋಡ್ ಮಾಡಿ. ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿಲ್ಲ. ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ ಜೆಡಿಎಸ್ಸಿನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್, ಇದೊಂಥರ ಅಕ್ರಮ ಸಕ್ರಮ ಆಗೋಯ್ತಾ? ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ದೇಶದ ಪ್ರಜಾಪ್ರಭುತ್ವ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಪ್ರಿನ್ಸಿಪಲ್ಗಳನ್ನ ನಂಬಿರುವಂತಹ ನಮ್ಮಂತವ್ರು ಯಾರ ಮೇಲೆ ವಿಶ್ವಾಸ ಇಡ್ತಾರೆ? ಚುನಾವಣೆ ಪ್ರಜಾಪ್ರಭುತ್ವದ ಒಂದು ಸಂಭ್ರಮ ಅಂತಾರಪ್ಪ. ಆದ್ರೆ ಈ ಸಂಭ್ರಮದಲ್ಲಿ ಸಂಶಯ ಮೂಡ್ಬಿಟ್ರೆ ರಾಜಕಾರಣದಲ್ಲಿ ಪ್ರಜಾಪ್ರಭುತ್ವ. ನಿಮ್ ಸರ್ಕಾರ ACB ರಚನೆ ಮಾಡಿದಾಗ್ಲೂ ಇದೆ ಅಲ್ವಾ ಪ್ರಶ್ನೆ? ಸಿಎಂ ಕೆಳಗಡೆನೆ ಇಟ್ಕೊಂಡ್ಬಿಟ್ರಿ ನೀವು ACB-ನ. ಇಷ್ಟೊತ್ತಿಗಾಗ್ಲೇ ಸಾಕಷ್ಟು ಸಾಕ್ಷಿ ನಾಶ. ಇವತ್ತು ಮತ್ತೆ ಲೋಕಾಯುಕ್ತ ಶಕ್ತಿ ಬಂತು. ಯಾಕೆ ಇದು ಮಾಡಿದ್ರಿ ನೀವು ಅವತ್ತು? ಇವತ್ತು ಏನು ಭಾರತ್ ಜೋಡೋ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಪಾದಯಾತ್ರೆ ಅಲ್ಲ, ಅವರು ಉರುಳು ಸೇವೆ ಮಾಡಬೇಕು ಇಡೀ ದೇಶ. ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಕರ್ನಾಟಕದ ದೃಷ್ಟಿಕೋನದಿಂದ ವ್ಯಕ್ತಿತ್ವ ಪೈಪೋಟಿಯಲ್ಲಿ ಯಾರು ಮುಂದಿಲ್ಲ. ನರೇಂದ್ರ ಮೋದಿ ಬಂದ್ಬಿಡ್ತಾರೆ, ಅಮಿತ್ ಶಾ ಬಂದ್ಬಿಡ್ತಾರೆ, ತಿರುಗ್ಬಿಡುತ್ತೆ. ನಿಮಗೂ ಬಿಜೆಪಿಗೂ ಬೆಸ್ಟ್ ಕೇಸ್ ಸಿನಾರಿಯೋ ಅಂದ್ರೆ ಅತಂತ್ರ. ಈ ಅತಂತ್ರವನ್ನ ಸೃಷ್ಟಿಸೋದ್ರಲ್ಲಿ ಜೆಡಿಎಸ್ಸಿನ ಪಾತ್ರ ಅತಿ ದೊಡ್ಡದ್ದು. ಅಂದ್ರೆ ಲೀಗಲೈಸಿಂಗ್ ದಿ ಇಲ್ಲೀಗಲ್, ಇದೊಂಥರ ಅಕ್ರಮ ಸಕ್ರಮ ಆಗೋಯ್ತಾ? ಅಭಿವೃದ್ಧಿ ಪ್ಲಸ್ ಹಿಂದುತ್ವ ಬಿಜೆಪಿ. ಉಲ್ಲಾಸ್ ಅಗರಬತ್ತಿ ಪ್ರೆಸೆಂಟ್ಸ್ ಟು ದ ಪಾಯಿಂಟ್. ಸೋಮವಾರದಿಂದ ಶುಕ್ರವಾರ ಸಂಜೆ 7ಕ್ಕೆ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು. ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ. ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ. ವೆಲ್ಕಮ್ ಬ್ಯಾಕ್. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನೀಡಲಾಗಿದೆ. ಕೊನೆ ಕ್ಷಣದಲ್ಲಿ ಸ್ತಬ್ಧ ಚಿತ್ರಕ್ಕೆ ಅವಕಾಶವನ್ನು ನೀಡಿರುವಂಥದ್ದು ಕೇಂದ್ರ ಸರ್ಕಾರ. ಈ ಬಾರಿಯ ಪರೇಡ್ನಲ್ಲಿ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನ ಆಗಲಿದೆ. ನಾರಿ ಶಕ್ತಿ ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ ಸಮಿತಿ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದೆ. ಕಳೆದ ವಾರ ಸ್ತಬ್ಧ ಚಿತ್ರಕ್ಕೆ ಅವಕಾಶ ನಿರಾಕರಣೆಯನ್ನು ಮಾಡಿತ್ತು ಸಮಿತಿ. ಸ್ತಬ್ಧ ಚಿತ್ರ ಪ್ರದರ್ಶನಕ್ಕೆ
ಮನವಿಯನ್ನ ಮಾಡಿಕೊಂಡಿದ್ರು ಸಿಎಂ ಬೊಮ್ಮಾಯಿ. ಬಿಕಾಸ್ ಇಲ್ಲಿ ಕಾಂಗ್ರೆಸ್ಸು, JDS, ಪ್ರತಿಪಕ್ಷಗಳೆಲ್ಲವೂ ಕೂಡ ವಾಗ್ದಾಳಿಯನ್ನ ಮಾಡಿದ್ವು ಕೇಂದ್ರ ಸರ್ಕಾರದ ವಿರುದ್ಧ, ರಾಜ್ಯ ಸರ್ಕಾರದ ವಿರುದ್ಧ. ಫೈನಲಿ ಪ್ರತಿಪಕ್ಷಗಳ ಆಕ್ರೋಶಕ್ಕೆ ಮಣಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕಲಬುರಗಿ ಜಿಲ್ಲೆಯಲ್ಲಿ 4ನೇ ದಿನದ JDS ಪಂಚರತ್ನ ಯಾತ್ರೆ ನಡೀತಾ ಇದೆ. ಸೇಡಂ ತಾಲೂಕಿನ ಮೋತಕಪಲ್ಲಿ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದಂಥ ಮಾಜಿ ಸಿಎಂ HD ಕುಮಾರಸ್ವಾಮಿ ಕೆಲ ಹೊತ್ತಲ್ಲೇ ಮೋತಕಪಲ್ಲಿಯಿಂದ ರೋಡ್ ಶೋವನ್ನು ನಡೆಸಲಿದ್ದಾರೆ. ಮೋತಕಪಲ್ಲಿಯ ಹನುಮಾನ್ ದೇವಸ್ಥಾನಕ್ಕೆ HDK ಭೇಟಿಯನ್ನು ನೀಡಿ ಪೂಜೆಯನ್ನು ಸಲ್ಲಿಸಿದರು. ಇಲ್ಲಿಂದ ಆಡಕಿ, ಮಳಖೇಡ ಮಾರ್ಗವಾಗಿ ಅಫ್ಜಲ್ಪುರ ಮತಕ್ಷೇತ್ರಕ್ಕೆ ಪಂಚರತ್ನ ಯಾತ್ರೆ ತಲುಪಲಿದೆ. ಅಫ್ಜಲ್ಪುರ ಕ್ಷೇತ್ರದ ಹೊನ್ನುಕುರಣಗಿ, ಫರಹಾತಾಬಾದ್, ಹಾಗುರಗುಂಡಗಿ, ಜೋಗೂರ್, ಬಂದರವಾಡ್ ಗ್ರಾಮಗಳಲ್ಲಿ ಪಂಚರತ್ನ ಯಾತ್ರೆ ನಡೆಯಲಿದೆ. ರಾತ್ರಿ ಮಾಶಾಳ ಗ್ರಾಮದಲ್ಲಿ ವಾಸ್ತವ್ಯ ಹೂಡಲಿರುವಂತಹ HDK ಜನರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಬೆಂಗಳೂರಿನ HSR ಲೇಔಟ್ನಲ್ಲಿರುವಂಥ PNR ಫೆಸಿಲಿಟಿ ಮಾಲ್ನಲ್ಲಿ ಇಂದಿನಿಂದ ಮಲ್ಟಿಪ್ಲೆಕ್ಸ್ ಸ್ಕ್ರೀನ್ ಆರಂಭವಾಗ್ತಾ ಇದೆ. 4 ಪರದೆಯುಳ್ಳಂಥ ಮಲ್ಟಿಪ್ಲೆಕ್ಸ್ಗೆ ನಟ ಕಿಚ್ಚ ಸುದೀಪ್ ಚಾಲನೆಯನ್ನು ನೀಡಿದರು. ನಟ ಸುದೀಪ್ಗೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಹಾಗೂ ಶಾಸಕ ಸತೀಶ್ ರೆಡ್ಡಿ ಸಾಥ್ ಕೊಟ್ಟರು. ಇನ್ನು ಕಿಚ್ಚನನ್ನು ನೋಡಲಿಕ್ಕೆ ಮಾಲ್ ಬಳಿ ಅಭಿಮಾನಿಗಳ ಸಾಗರವೇ ಸೇರಿತ್ತು. ಆಳುವುದಕ್ಕೆ